Angle between polar curves. Angle between polar curves. Okay, the formula ಬರ್ಕೊಳ್ಳಿ. Tan modulus of phi1 minus phi2 is equal to modulus tan phi1 minus tan phi2 whole divided by 1 plus tan phi1 into tan phi2. ಸ್ಟೆಪ್ ಆಯ್ತಲ್ವಾ? ಅದೇ ಇದು ಫಾರ್ಮುಲಾ. ಈಗ ಟ್ಯಾನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಏನಾಗ್ತಾ ಇತ್ತು? ಟ್ಯಾನ್ ಎ ಮೈನಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಅದೇ ತರ ಇನ್ ದ ಪ್ಲೇಸ್ ಆಫ್ ಎ ಮತ್ತೆ ಬಿ ನಲ್ಲಿ ಫೈ1 ಮತ್ತೆ ಫೈ2 ಅಂತ ಕೊಟ್ಟಿದ್ದಾರೆ. ಈ ಮ್ಯಾಗ್ನಿಟ್ಯೂಡ್ ಮಾಡ್ಯುಲಸ್ ಏನಂತ ಹೇಳುತ್ತೆ ಅಂತಂದ್ರೆ, ನಿಮಗೆ ನೆಗೆಟಿವ್ ವ್ಯಾಲ್ಯೂನಲ್ಲಿ ಬಂದ್ರು ಕೂಡ ನೀವು ಆನ್ಸರ್ನ ಪಾಸಿಟಿವ್ ಅಲ್ಲಿ ಇಡಿ ಅಂತ ಅಂದ್ಬಿಟ್ಟು. ಅರ್ಥ ಆಗ್ತಾ ಇದೆಯಾ? ಆನ್ಸರ್ ಫೈನಲ್ ಅಲ್ಲಿ ನೆಗೆಟಿವ್ ಬಂದ್ರು ಕೂಡ ನೀವೇನ್ ಇಡಬೇಕು? ಪಾಸಿಟಿವ್ ಅಲ್ಲಿ ಇಡಿ ಅಂತ ಅರ್ಥ. ಕ್ವಶನ್ ಬರ್ಕೊಳ್ಳಿ. ಫಸ್ಟ್ ಕ್ವಶನ್, ಆರ್ ಈಸ್ ಈಕ್ವಲ್ ಟು 2 sin theta, comma r is equal to sin theta plus cos theta. r is equal to 2 sin theta. ಇನ್ನೊಂದು r is equal to sin theta plus cos theta. ಓಕೆನಾ? ಇದು ಕ್ವೆಶನ್. ಈಗ ಆರ್ ನ ನಾನು R1 ಅಂತ ಬರ್ಕೋಬಹುದಾ? ಲೆಟ್ ಅಸ್ ಸೇ ಲೈಕ್ ಇದನ್ನ ನಾನು ಫಸ್ಟ್ ಕರ್ವ್ ಅಂತ ತಗೋತಾ ಇದ್ದೀನಿ, ಇದನ್ನ ನಾನು ಸೆಕೆಂಡ್ ಕರ್ವ್ ಅಂತ ತಗೋತಾ ಇದ್ದೀನಿ. ಇದೇನು ಫಸ್ಟ್ ಕರ್ವ್, ಇದೇನು ಸೆಕೆಂಡ್ ಕರ್ವ್. ಅಥವಾ ಕನ್ಫ್ಯೂಷನ್ ಆದ್ರೆ ಇದನ್ನ 1 ಅಂತ ಬರ್ಕೊಳ್ಳಿ, ಇದನ್ನ 2 ಅಂತ ಬರ್ಕೊಳ್ಳಿ. ಓಕೆ, ಸೊ ಫಸ್ಟ್ ಇದಕ್ಕೆ ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಸೊ ಆರ್ ಇರೋದು ಏನಾಗುತ್ತೆ? dr by d theta. ಏನಾಗುತ್ತೆ ಆರ್ ಇರೋದು? dr by d theta is equal to 2 as it is. What is the differentiation of sin theta? Cos theta. Differentiation of sin theta ಏನು? Cos theta. ಓಕೆನಾ? ದೆನ್ ಇಲ್ಲಿಗೆ ಬರೋಣ. ಇದೇನಾಗುತ್ತೆ? dr by d theta is equal to sin theta ಇರೋದೇನಾಗುತ್ತೆ? cos theta ಆಗುತ್ತೆ. cos theta ಇರೋದೇನಾಗುತ್ತೆ? ಮೈನಸ್ sin theta ಆಗುತ್ತೆ. ದೆನ್ ಇಷ್ಟು ಬರ್ಕೊಳ್ಳಿ. ಇಷ್ಟ ಆದ್ಮೇಲೆ ಈಗ ನಮ್ಗೆ ಇಲ್ಲಿ ಫೈ ಬೇಕು, ರೈಟ್? ಫೈ ಬೇಕು ಅಂತಂದ್ರೇನು? ಟ್ಯಾನ್ ಫೈ. ವಾಟ್ ಈಸ್ ಟ್ಯಾನ್ ಫೈ ಫಾರ್ಮುಲಾ? ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್. ಕರೆಕ್ಟಾ? ಇಲ್ಲೇನಾಗ್ಬಿಟ್ಟಿದೆ? ಡಿ ಆರ್ ಬೈ ಡಿ ಥೀಟಾ ಇದೆ. ಈಗ ನಮಗೆ ಈಗ ಒಂದ್ ಸೈಡ್ ಬರ್ದಿರ್ತೀನಿ ನೋಡಿ. ಟ್ಯಾನ್ ಫೈ ಈಸ್ ಈಕ್ವಲ್ ಟು ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್ ಬೇಕು. ಕರೆಕ್ಟಾ? ಬಟ್ ಇಲ್ಲೇನಾಗಿದೆ? ಡಿ ಆರ್ ಬೈ ಡಿ ಥೀಟಾ ಇದೆ. ಏನಾಗಿದೆ? ಡಿ ಆರ್ ಬೈ ಡಿ ಥೀಟಾ ಇದೆ. ಸೊ ಈಸ್ ಈಕ್ವಲ್ ಟು ಆರ್ ನ ನಮ್ಗೆ ಆರ್ ಅಂದ್ರೆ ಏನಂತ ಗೊತ್ತು? 2 sin theta ಅಂತ ಗೊತ್ತು, ಇಂಟು ಡಿ ಆರ್ ಬೈ ಡಿ ಥೀಟಾ ಅನ್ನೋದು 2 cos theta ಆದ್ರೆ ಡಿ ಥೀಟಾ ಬೈ ಡಿ ಆರ್ ಉಲ್ಟಾ ಅಲ್ಲ, ಅದೇನಾಗುತ್ತೆ? ಇದು ಡಿನಾಮಿನೇಟರ್ ಹೋಗುತ್ತೆ, ರೈಟ್? ಇದೇನಾಗುತ್ತೆ? ಡಿನಾಮಿನೇಟರ್ ಹೋಗುತ್ತೆ. 1 ಡಿವೈಡೆಡ್ ಬೈ 2 cos theta ಆಗುತ್ತೆ. ನೋಡಿ, ಯಾಕಂದ್ರೆ ನಮ್ಗೆ ಟ್ಯಾನ್ ಫೈ ಅನ್ನೋದೇನಪ್ಪ? ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್. ಕರೆಕ್ಟ್ ಆಗಿದೆ ಫಾರ್ಮುಲಾ ಪ್ರಕಾರ. ಆರ್ ಅನ್ನೋದೇನು? ಈ ಕರ್ವ್. ಯಾಕಂದ್ರೆ ನಾವು ಫಸ್ಟ್ ಕರ್ವಿಗೆ ಮಾತ್ರ ಈಗ ಸಾಲ್ವ್ ಮಾಡ್ತಾ ಇರೋದು. ಓಕೆ, ಸೊ ಆರ್ ಅನ್ನೋದೇನು? ಈ ಕರ್ವ್. ಅದನ್ನ ಬರ್ಕೋತೀರಾ. ಇಲ್ಲಿ ನಮಗೆ ಬಂದಿರೋದೇನು? ಡಿ ಆರ್ ಬೈ ಡಿ ಥೀಟಾ. ಬಟ್ ನಮಗೆ ಬೇಕಾಗಿರೋದೇನು? ಡಿ ಥೀಟಾ ಬೈ ಡಿ ಆರ್. ಅಂದ್ರೇನು? ಉಲ್ಟಾ ಆಗ್ಬೇಕು. ಉಲ್ಟಾ ಅಂದ್ರೆ ಏನೋ? ಇದು ಡಿನಾಮಿನೇಟರ್ ಬರುತ್ತೆ. ಡಿನಾಮಿನೇಟರ್ ಬಂದಾಗ ಏನಾಗುತ್ತೆ? 2 2 ಗೆಟ್ ಕ್ಯಾನ್ಸಲ್. ವಾಟ್ ಈಸ್ sin theta by cos theta? It is tan theta.
ಇಲ್ಲಿನೂ ಏನಿದೆ tan phi ಇದೆ. ಇದು ಫಸ್ಟ್ ಕರ್ವ್ ಆಗಿರೋದ್ರಿಂದ ನಾನು ಇದನ್ನ phi1 ಅಂತ ಕರ್ಕೋತೀನಿ. ಓಕೆ, tan ಗೆಟ್ ಕ್ಯಾನ್ಸಲ್. ಏನಾಗುತ್ತೆ phi1 is equal to what? ಥೀಟಾ. ಇದು ಬರೀ ಫಸ್ಟ್ ಕರ್ವ್ ಇಂದ ಆಯ್ತು. ಏನಾಯ್ತು ಇದು ಫಸ್ಟ್ ಕರ್ವ್ ಇಂದ ಆಯ್ತು. ಈಗ ಅದೇ ತರ ಈಗ ಸೆಕೆಂಡ್ ಕರ್ವ್ ಬರೋಣ. ಇದು ಸೆಕೆಂಡ್ ಕರ್ವ್ ಅಲ್ವಾ? ಈಗ ಇದೇ ತರನೇ tan phi2 ಅಂತ ಕರ್ಕೋತಾ ಇದ್ದೇನೆ ಅದನ್ನ. ಇಲ್ಲಿನ ಏನ್ ಬೇಕು? r ಇಂಟು ಬೇಕು ತಾನೆ. r ಅನ್ನೋದೇನು? sin ಥೀಟಾ ಪ್ಲಸ್ ಕಾಸ್ ಥೀಟಾ. ದೆನ್ ಇದನ್ನು ಅಷ್ಟೇನೆ ಡಿ ಥೀಟಾ ಬೈ ಡಿ ಆರ್ ಬೇಕು. ಬಟ್ ನಮ್ಗೆ ಇಲ್ಲೇನಿದೆ ಡಿ ಆರ್ ಬೈ ಡಿ ಥೀಟಾ ಇದೆ. ಅಂದ್ರೆ ನಾನು ಇದನ್ನ ಎಲ್ಲಿ ಬರ್ಕೋಬೇಕು? ಡಿನಾಮಿನೇಟರ್ ಅಲ್ಲಿ ಬರ್ಕೋಬೇಕಾ? ಬರ್ಕೊಂಡ್ರೆ ಏನಾಗುತ್ತೆ? ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಇಷ್ಟ ಅರ್ಥ ಆಯ್ತಾ? ಆರ್ ಓ ಆರ್ ಆರ್ ಐ ಕ್ಯಾನ್ ರೈಟ್ ದಿಸ್ ಆಸ್ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ನೀವು ಇದೇ ತರನೇ ಬರ್ಕೋಬೇಕು. ಈ ತರ ಬರ್ದಿರ್ತೀರಾ, ಈ ತರ ಬರ್ಕೋಬೇಕು. ಯಾಕೆ ಅಂತಂದ್ರೆ ಈಗ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ, ನಮ್ಗೆ ಟ್ಯಾನ್ ಬರಬೇಕು ಅಂತಂದ್ರೆ ಏನ್ ಮಾಡಿದ್ವಿ? ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ನ ಇದರಿಂದ ಡಿವೈಡ್ ಮಾಡಿದ್ವಿ, ಕಾಸ್ ನ ಡಿವೈಡ್ ಮಾಡಿದ್ವಾ? ಈಗ ಅದೇ ತರ ಇಲ್ಲಿನ ಸೇಮ್ ಥಿಂಗ್, ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ನ ಡಿವೈಡೆಡ್ ಬೈ ವಾಟ್? ಕಾಸ್ ಥೀಟಾ ಮಾಡಿದ್ರೆ ಏನಾಗುತ್ತೆ? tan phi2 is equal to cos theta by cos theta ಏನು 1 plus sin theta by cos theta ಏನು tan theta divided by cos theta by cos theta ಏನು 1 minus sin theta by cos theta ಏನು tan theta. ಅರ್ಥ ಆಯ್ತಾ? ಈಗ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಹೇಗೆ ನೀವು tan ಆಫ್ pi by 4 ಪ್ಲಸ್ m theta ಅಂತ ಬರ್ದಿದ್ರಿ ರೈಟ್? ಅದೇ ತರ ಇಲ್ಲೇನ್ ಬರೀತೀರಾ? tan ಆಫ್ pi by 4 ಪ್ಲಸ್ theta ಅಷ್ಟೇನೆ. ಅದೇ ತರನೇ ಇಲ್ಲೇನಂತ ಇದೆ? tan phi2 ಅಂತ ಇದೆ ರೈಟ್? ಈಗ tan ಗೆಟ್ ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ? phi2 ವ್ಯಾಲ್ಯೂ ಏನು? pi by 4 ಪ್ಲಸ್ ಥೀಟಾ. ಇಷ್ಟ ಅರ್ಥ ಆಯ್ತಾ? ಇದು ಏನಾಯ್ತು? ಇದು ಎರಡನೇ ಕರ್ವಿಂದು. ಇದೇನಾಯ್ತು? ಫಸ್ಟ್ನೇ ಕರ್ವಿಂದು. ಈಗ ಅಕಾರ್ಡಿಂಗ್ ಟು ಫಾರ್ಮುಲಾಗ್ ಹಾಕಿದ್ರೆ ಇವಾಗ ಏನಾಗುತ್ತೆ? ಅಕಾರ್ಡಿಂಗ್ ಟು ಫಾರ್ಮುಲಾ ಏನಾಗುತ್ತೆ ನೋಡಿ. phi1 ಇರೋ ಪ್ಲೇಸ್ ಅಲ್ಲಿ tan phi1 ಇರೋ ಪ್ಲೇಸ್ ಅಲ್ಲಿ ನೀವು ಥೀಟಾ ಅಂತ ಹಾಕ್ಬೋದಾ? ಅಥವಾ ಡೈರೆಕ್ಟ್ ಆಗಿ ಇದನ್ನ ಇಲ್ಲಿಗೆ ಹಾಕ್ಬೋದು ನೀವು. ಏನಂತ? phi1 ಅಂತಂದ್ರೇನು ಥೀಟಾ ಮೈನಸ್ phi2 ಅಂತಂದ್ರೇನು pi by 4 ಪ್ಲಸ್ ಥೀಟಾ. ಇದು ಇಲ್ಲಿ ಬಂದ್ಬಿಡ್ತೀನಿ. ಏನು tan ಬೇಡ, ಮಾಡ್ಯುಲಸ್ phi1 ಮೈನಸ್ phi2 ಈಸ್ ಈಕ್ವಲ್ ಟು ಮಾಡ್ಯುಲಸ್ ಥೀಟಾ ಮೈನಸ್ ಇದೇನಾಗುತ್ತೆ? pi by 4 ಪ್ಲಸ್ ಥೀಟಾ ಮಾಡ್ಯುಲಸ್ ಹಾಕಿರ್ಬೇಕು. ಓಕೆ, then now is equal to modulus theta minus into pi by 4 is minus pi by 4 minus into plus is what? Minus theta. ಅರ್ಥ ಆಯ್ತಾ? ಈ ಮೈನಸ್ ಸಿಂಬಲ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ದೀನಿ ಅಷ್ಟೇನೆ. ಓಕೆ, ಇವಾಗ ಇದು ಕ್ಯಾನ್ಸಲ್, ಪ್ಲಸ್ ಥೀಟಾ ಮೈನಸ್ ಥೀಟಾ ಗೆಟ್ ಕ್ಯಾನ್ಸಲ್. ಉಳಿಯೋದೇನು ಇಲ್ಲಿ? ಮೈನಸ್ pi by 4. ಬಟ್ ಇದು ಮಾಡ್ಯುಲಸ್ ಒಳಗಡೆ ಇರೋದ್ರಿಂದ ಆನ್ಸರ್ ಏನಾಗುತ್ತೆ? ಪ್ಲಸ್ pi by 4. ಅದನ್ನ ಅವ್ರು ನಿಮಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿರೋದು. ಪ್ರೊಸೀಜರ್ ಸೇಮ್. ಈಗ ಹೆಂಗೆ ಪ್ರೀವಿಯಸ್ ಕಲ್ತ್ರಿ ಅದೇ ತರ ಇಲ್ಲಿ ಎರಡಕ್ಕೆ ಹಾಕ್ತಾ ಇದ್ದೀರಾ. ಇದು ಪೋಲಾರ್ ಕರ್ವ್ 1, ಇದು ಪೋಲಾರ್ ಕರ್ವ್ 2. ಅವೆರಡರಿಂದ ನಿಮ್ಗೆ phi1 ಮತ್ತೆ phi2 ಸಿಗುತ್ತೆ. ಅವುಗಳನ್ನ ನೀವೇನ್ ಮಾಡ್ಬೇಕು? ಸಬ್ಟ್ರಾಕ್ಟ್ ಮಾಡ್ಬೇಕು. ಅಂದ್ರೆ ಈ ತರ ಇದಿಷ್ಟು ಬರೆಯೋ ಬದಲಾಗಿ ಬರೆಯೋಂಗಿದ್ರೆ ಮಾರ್ಕ್ಸ್ ಸಿಗುತ್ತೆ. ಇದೇನು ಇಲ್ಲಿ ಬರ್ದಿದ್ದೀನಲ್ಲ, ಈ ತರ ಬರೆದ್ಬಿಟ್ಟು ನೀವು ಈ ತರ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಿಮಗೆ ಆನ್ಸರ್ ಇಲ್ಲಿ ನೆಗೆಟಿವ್ ಅಲ್ಲಿ ಬಂದಿದೆ, ಬಟ್ ನೀವು ಆನ್ಸರ್ನ ಇದರಲ್ಲಿ ಬರೀಬೇಕು ಪಾಸಿಟಿವ್ ಅಲ್ಲಿ, ಬಿಕಾಸ್ ಮ್ಯಾಗ್ನಿಟ್ಯೂಡ್ ಆಗ್ತಾ ಇದ್ದೀರಾ. ಸೊ ಇದು ಬರ್ಕೊಂಡಾಗಿ ಇದ್ರ ನೆಕ್ಸ್ಟ್ ಸ್ಟೆಪ್ ಇದನ್ನ ಬರ್ಕೊಂಡು ಆಯ್ತಾ? ಇದನ್ನ ಬರ್ಕೊಂಡಾಗ ಅದ್ರ ನೆಕ್ಸ್ಟ್ ಸ್ಟೆಪ್ ಅದನ್ನ ಬರ್ಕೊಂಡು therefore the angle between the two given two polar curves is pi by 4 ಅಂತ ಸೆಂಟೆನ್ಸ್ ಅಲ್ಲಿ ಬರೀವಿ.